ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಸೊ ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ. ಹಾಗಾಗಿ ಪರ್ಯಾಯವಾಗಿ ಅಭಿಮಾನ್ ಸ್ಟುಡಿಯೋದಿಂದ 200 ಮೀಟರ್ ದೂರದಲ್ಲಿ ಒಂದು ಖಾಸಗಿ ಜಾಗದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಸಂಭ್ರಮಾಚರಣೆಗೆ ದೂರದ ಊರುಗಳಿಂದ ಹಲವಾರು ಅಭಿಮಾನಿಗಳು ಆಗಮಿಸಿದ್ದಾರೆ. ಸೊ ಇದರಲ್ಲಿ ಒಬ್ಬ ಅಭಿಮಾನಿ ವಿಶೇಷವಾಗಿ ಕಾಣಿಸ್ತಿದ್ದಾರೆ. ಸೊ ವೀರಪ್ಪ ನಾಯಕ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಹಾಕಿರುವಂಥ ಒಂದು ಕಾಸ್ಟ್ಯೂಮಲ್ಲಿ ರೆಡಿಯಾಗಿದ್ದಾರೆ. ಸರ್, ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಹಾಕಿದಂಥ ಅದೇ ಕಾಸ್ಟ್ಯೂಮ್ನಲ್ಲಿ ಮಿಂಚ್ತಾ ಇದ್ದೀರಾ. ಹೌದು ಸರ್. ಎಲ್ಲಿಂದ ಬಂದಿದ್ದೀರಾ, ಏನು? ಸರ್, ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕು ಮುಧೋಳ ಗ್ರಾಮದಿಂದ ಬಂದಿದ್ದೀವಿ ಸರ್. ಸೊ ವಿಷ್ಣುವರ್ಧನ್ ಅವರ ಅಭಿಮಾನಿ ಯಾವ ವಯಸ್ಸಿನಿಂದ ಅವ್ರ ಮೇಲೆ ಅಭಿಮಾನ ಮೂಡಿತು? ಸೊ ಅವರ ಯಾವ ಸಿನಿಮಾ ನಿಮಗೆ ಅಪಾರವಾಗಿ ಕಾಡುತ್ತೆ, ಸೊ ಇಷ್ಟ? ಸರ್, ನಾನು 5 ವರ್ಷದಿಂದನೇ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಕ್ಕ ಅಭಿಮಾನಿ. ಹೀಗಾಗಿ ಅವರು ಸಿನಿಮಾಗಳನ್ನು ಇಲ್ಲಿವರೆಗೂ ಬೆಳೆದ್ರು ಪ್ರತಿಯೊಂದನ್ನು ಹಲವಾರು ಬಾರಿ ನೋಡ್ತಾನೆ ಬಂದಿದ್ದೀವಿ. ಹೀಗಾಗಿ ಅವರಾಗೆ ಜೀವನದಲ್ಲಿ ಅವರ ಸಿನಿಮಾದಲ್ಲಿನ ತತ್ವಗಳನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೀಗಾಗಿ ಎಲ್ಲೇ ಹೋಗಲಿ, ಎಲ್ಲೇ ಬಿದ್ದರೂ ಅವ್ರು ಹಾಗೇ ಬೀಳಬೇಕು ಅನ್ನೋ ಒಂದು ಹಂಬಲ ಸರ್ ನಮ್ಮದು. ಅಭಿಮಾನ್ ಸ್ಟುಡಿಯೋದಲ್ಲಿ ಅಂದ್ಕೊಂಡಂತಾಗಿದ್ದರೆ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಬೇಕಿತ್ತು. ಸೊ ಕಾನೂನು ಅದಕ್ಕೆ ಅವಕಾಶ ಇಲ್ಲ. ಸೊ ವಿಷ್ಣುವರ್ಧನ್ ಸಮಾಧಿಯನ್ನು ಕೂಡ ಅಲ್ಲಿ ತೆರವು ಮಾಡಿದ್ದಾರೆ. ಸೊ ಅಭಿಮಾನಿಗಳಿಗೆ ಬೇಸರ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈಗ ಆ ಜಾಗದಿಂದ 200 ಮೀಟರ್ ದೂರದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಮಾಧಿ ತೆರವಾಗಿರುವಂಥದ್ದು ಎಷ್ಟು ನೋವು ಕೊಟ್ಟಿದೆ ನಿಮಗೆ? ಸರ್, ಇದು ಮಾತಲ್ಲಿ ಹೇಳಲಿಕ್ಕೆ ಆಗೋದೇ ಇಲ್ಲ ಸರ್. ಇದು ವಿಷ್ಣು ದಾದಾ ಅವರಿಗೆ ಮೊದಲಿನಿಂದನೂ ಅನ್ಯಾಯ ಆಗ್ತಾನೇ ಇದೆ. ಮೊನ್ನೆ ಸಿಕ್ಕ ಕರ್ನಾಟಕ ರತ್ನ ಪ್ರಶಸ್ತಿ ವಿಷ್ಣು ದಾದಾ ಅವರಿಗೆ ಯಾವಾಗಲೂ ಸಿಗಬೇಕಿತ್ತು. ಅದನ್ನು ನಮ್ಮ ಘನ ಸರ್ಕಾರ ತುಂಬ ತಡವಾಗಿ ಕೊಟ್ಟಿದೆ. ಅದಕ್ಕಾಗಿ ತುಸು ಸಂತೋಷ. ಆದರೆ ಈ ಪುಣ್ಯಭೂಮಿ ವಿಷಯದಲ್ಲಿ ನಮಗೆ ತುಂಬ ದುಃಖ ಆಗಿದೆ ಸರ್, ತುಂಬ ದುಃಖ ಆಗಿದೆ. ಇಂಥ ಮೇರು ಪರ್ವತ ದೊಡ್ಡ ನಟನಿಗೆ ಒಂದು 10 ಗುಂಟೆ ಜಾಗ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಸರ್. ಆದರೂ ಅವರ ಅಭಿಮಾನಿಗಳಾಗಿ, ಅವರ ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ಅವರು ಅಜರಾಮವಾಗಿ ಇರ್ತಾರೆ. ಅವರನ್ನು ನಾವು ಇಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೀವಿ. ಆದರೂ ಈ ಸಂತೋಷನ ನಾವು ಬೇರೆ ಕಡೆ ಸಂಭ್ರಮಿಸಬೇಕು ಬಂದಿದ್ದು ತುಂಬ ನೋವಿನ ಸಂಗತಿ ಸರ್. ನಿಮ್ಮ ನೋಡಿದ್ರೆ ಅಪ್ಪಟ ಅಭಿಮಾನಿ ಅನಿಸುತ್ತೆ. ಸೊ ಅವರ ಸಿನಿಮಾದ ಯಾವುದಾದ್ರೂ ಒಂದು ಹಾಡಾಗಿರ್ಬೋದು ಅಥವಾ ಡೈಲಾಗ್ ಆಗಿರ್ಬೋದು, ಹೇಳ್ಬೋದಾ? ಸರ್, ವಿಷ್ಣುವರ್ಧನ್ ಅವರ ಸಿನಿಮಾಗಳು ಕೇವಲ ಸಿನಿಮಾಗಳ ರೀತಿ ಇರ್ತಿಲ್ಲಲ್ಲ ಸರ್. ಅವುಗಳು ನೀತಿ ಪಾಠದಂತೆ ಇರ್ತಿದ್ವು. ಸಂಸಾರ ಸಮೇತರಾಗಿ ತಂದೆ ತಾಯಿಗಿರ್ಬೋದು, ಮಗನಾಗಿರ್ಬೋದು, ಪ್ರೇಮಿಯಾಗಿರ್ಬೋದು, ದೇಶಭಕ್ತನಾಗಿರ್ಬೋದು, ಯೋಧನಾಗಿರ್ಬೋದು, ಅವರು ಮಾಡದಂಥ ಪಾತ್ರಗಳು ಇಲ್ಲ. ಹೀಗಾಗಿ ಅವರ ಸಿನಿಮಾಗಳು, ಪ್ರತಿಯೊಂದು ಸಿನಿಮಾಗಳು ನಮಗೆ ತುಂಬ ಇಷ್ಟ. ಇದೇ ಸಿನಿಮಾ ಅನ್ನೋದು ಆಗೋದಿಲ್ಲ. 200ಕ್ಕೂ ಸಿನಿಮಾ ನಮಗೆ ತುಂಬ ಇಷ್ಟ ಸರ್. ಯಾವುದಾದ್ರೂ ಸಿನಿಮಾದೊಂದು ಹಾಡು ಹೇಳಿ ಅಥವಾ ಡೈಲಾಗ್ ಹೇಳಿ ವಿಷ್ಣುವರ್ಧನ್ ಅವರು. ಸರ್, ನಾನು ವೀರಪ್ಪ ನಾಯಕ ಗೆಟಪಲ್ಲಿ ಬಂದಿರೋದ್ರಿಂದ ಒಂದು ವೀರಪ್ಪ ನಾಯಕ ಸಿನಿಮಾದ ಒಂದು ಸಣ್ಣ ಡೈಲಾಗ್ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಸಾಹೇಬ್ರೆ, ನಾನೊಂದು ನಿಮ್ಮ ಮಾತು ಕೇಳ್ತೀನಿ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಯುದ್ಧದಲ್ಲಿ ನಮ್ಮ ಯೋಧರು ಸಾವಿರಾರು ಜನಗಳನ್ನು ಕೊಲ್ತಾರಲ್ಲ, ನೀವು ಅವ್ರಿಗೆ ಶಿಕ್ಷೆ ಕೊಡಲ್ಲ? ನಾನು ಕೊಂದಿದ್ದು ಒಬ್ಬ ದೇಶದ್ರೋಹಿನೇ. ಅಲ್ಲಿ ಅವ್ರುಗಳು ಕೊಂದರೆ ಪರಮವೀರ ಚಕ್ರ ಮೆಡಲ್ಲು, ಇಲ್ಲಿ ನಾವುಗಳು ಕೊಂದರೆ 9 ವರ್ಷ ಜೈಲು. ಇದು ಯಾವ ನ್ಯಾಯ ಸಾಹೇಬ್ರೆ? ಈ 9 ವರ್ಷದಲ್ಲಿ ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ನನ್ನ ತಾಯಿ, ನಮ್ಮ ಮಾವ ಎಲ್ಲನೂ. ಸಾಹೇಬ್ರೆ, ದೇಶದ್ರೋಹಿಗಳು ದೇಶದ ಹೊರಗಡೆ ಇಲ್ಲ, ದೇಶದ ಒಳಗಡೆ ಇದ್ದಾರೆ. ಅನ್ಯಾಯ, ಅಕ್ರಮ, ದೌರ್ಜನ್ಯಗಳನ್ನು ಮಾಡ್ತಾನೆ ಇದ್ದಾರೆ. ಕೆಲವರು ಬಡವರ ರಕ್ತನ ಬಸ್ತು ಶ್ರೀಮಂತರಾಗಿದ್ದಾರೆ, ಬಡವರಾಗೇ ಇದ್ದಾರೆ. ಇದು ನಮ್ಮ ಮಿಲಿಟರಿ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಹೇಳಿ? ಅವ್ರು ಹೀಗೆ ಬೆಂಡ್ ಮಾಡಿ ಹೀಗೆ ಗುರಿ ಇಟ್ಟು ನಿಂತಿದ್ದಾರೆ. ಅದು ಇವ್ರಿಗೇನಾದ್ರು ಗೊತ್ತಾದರೆ ಅಲ್ಲಿಟ್ಟಿರೋ ಗುರಿಯನ್ನು ಇವ್ರ ಮೇಲೆ ಇಟ್ಟುಬಿಡ್ತಾರೆ. ಆದಷ್ಟು ಬೇಗ ಅದಾಗಬೇಕು. ಅದನ್ನು ನೋಡೋದಕ್ಕೆ ನಾನು ಬದುಕಿರಬೇಕು. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮಯಂದು, ಸಿಂಧೂರ ಬಿಂದು ನಗಲಮ್ಮಯಂದು
ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ ಭಾರತಾಂಬೆ ನಿನ್ನ ಜನ್ಮದಿನ ವೀರಶೂರರು ಶೌರ್ಯ ಮೆರೆದ ದಿನ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ಬಾಗಲಕೋಟೆಯಿಂದ ಆಗಮಿಸಿರ್ತಕ್ಕಂಥ ಅಪ್ಪಟ ಅಭಿಮಾನಿಯ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್, ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಸೊ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಸೊ ಅಭಿಮಾನ್ ಸ್ಟುಡಿಯೋದಲ್ಲಿ ಸಂಭ್ರಮಾಚರಣೆಗೆ ಅವಕಾಶ ಇಲ್ಲ, ಹಾಗಾಗಿ ಪರ್ಯಾಯವಾಗಿ ಅಭಿಮಾನ್ ಸ್ಟುಡಿಯೋದಿಂದ 200 ಮೀಟರ್ ದೂರದಲ್ಲಿ ಒಂದು ಖಾಸಗಿ ಜಾಗದಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಸಂಭ್ರಮಾಚರಣೆಗೆ ದೂರದ ಊರುಗಳಿಂದ ಹಲವಾರು ಅಭಿಮಾನಿಗಳು ಆಗಮಿಸಿದ್ದಾರೆ. ಸೊ ಇದರಲ್ಲಿ ಒಬ್ಬ ಅಭಿಮಾನಿ ವಿಶೇಷವಾಗಿ ಕಾಣಿಸ್ತಿದ್ದಾರೆ. ಸೊ ವೀರಪ್ಪ ನಾಯಕ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಹಾಕಿರುವಂಥ ಒಂದು ಕಾಸ್ಟ್ಯೂಮಲ್ಲಿ ರೆಡಿಯಾಗಿದ್ದಾರೆ. ಸರ್, ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಅಂತ ಕಾಣಿಸುತ್ತೆ, ಯಾಕಂತ ಹೇಳಿದ್ರೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಹಾಕಿದಂಥ ಅದೇ ಕಾಸ್ಟ್ಯೂಮ್ನಲ್ಲಿ ಮಿಂಚ್ತಾ ಇದ್ದೀರಾ. ಹೌದು ಸರ್. ಎಲ್ಲಿಂದ ಬಂದಿದ್ದೀರಾ, ಏನು? ಸರ್, ಕೊಪ್ಪಳ ಜಿಲ್ಲೆ ಯಲಬುರ್ಗಿ ತಾಲೂಕು ಮುದೋಳ ಗ್ರಾಮದಿಂದ ಬಂದಿದ್ದೀವಿ ಸರ್. ಸೊ ವಿಷ್ಣುವರ್ಧನ್ ಅವರ ಅಭಿಮಾನಿ ಯಾವ ವಯಸ್ಸಿನಿಂದ ಅವ್ರ ಮೇಲೆ ಅಭಿಮಾನ ಮೂಡಿತು? ಸೊ ಅವರ ಯಾವ ಸಿನಿಮಾ ನಿಮಗೆ ಅಪಾರವಾಗಿ ಕಾಡುತ್ತೆ, ಸೊ ಇಷ್ಟ? ಸರ್, ನಾನು 5 ವರ್ಷದಿಂದನೇ ಸಾಹಸಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಕ್ಕ ಅಭಿಮಾನಿ. ಹೀಗಾಗಿ ಅವರು ಸಿನಿಮಾಗಳನ್ನು ಇಲ್ಲಿವರೆಗೂ ಬೆಳೆದ್ರು ಪ್ರತಿಯೊಂದನ್ನು ಹಲವಾರು ಬಾರಿ ನೋಡ್ತಾನೆ ಬಂದಿದ್ದೀವಿ. ಹೀಗಾಗಿ ಅವರಾಗೆ ಜೀವನದಲ್ಲಿ ಅವರ ಸಿನಿಮಾದಲ್ಲಿನ ತತ್ವಗಳನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೀಗಾಗಿ ಎಲ್ಲೇ ಹೋಗಲಿ, ಎಲ್ಲೇ ಬಿದ್ದರೂ ಅವ್ರು ಹಾಗೇ ಬೀಳಬೇಕು ಅನ್ನೋ ಒಂದು ಹಂಬಲ ಸರ್ ನಮ್ಮದು. ಅಭಿಮಾನ್ ಸ್ಟುಡಿಯೋದಲ್ಲಿ ಅಂದ್ಕೊಂಡಂತಾಗಿದ್ದರೆ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಬೇಕಿತ್ತು. ಸೊ ಕಾನೂನು ಅದಕ್ಕೆ ಅವಕಾಶ ಇಲ್ಲ. ಸೊ ವಿಷ್ಣುವರ್ಧನ್ ಸಮಾಧಿಯನ್ನು ಕೂಡ ಅಲ್ಲಿ ತೆರವು ಮಾಡಿದ್ದಾರೆ. ಸೊ ಅಭಿಮಾನಿಗಳಿಗೆ ಬೇಸರ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಈಗ ಆ ಜಾಗದಿಂದ 200 ಮೀಟರ್ ದೂರದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಸಮಾಧಿ ತೆರವಾಗಿರುವಂಥದ್ದು ಎಷ್ಟು ನೋವು ಕೊಟ್ಟಿದೆ ನಿಮಗೆ? ಸರ್, ಇದು ಮಾತಲ್ಲಿ ಹೇಳಲಿಕ್ಕಾಗೋದೇ ಇಲ್ಲ ಸರ್. ಇದು ವಿಷ್ಣು ದಾದಾ ಅವರಿಗೆ ಮೊದಲಿನಿಂದನೂ ಅನ್ಯಾಯ ಆಗ್ತಾನೇ ಇದೆ. ಮೊನ್ನೆ ಸಿಕ್ಕ ಕರ್ನಾಟಕ ರತ್ನ ಪ್ರಶಸ್ತಿ ವಿಷ್ಣು ದಾದಾ ಅವರಿಗೆ ಯಾವಾಗಲೂ ಸಿಗಬೇಕಿತ್ತು. ಅದನ್ನು ನಮ್ಮ ಘನ ಸರ್ಕಾರ ತುಂಬ ತಡವಾಗಿ ಕೊಟ್ಟಿದೆ. ಅದಕ್ಕಾಗಿ ತುಸು ಸಂತೋಷ. ಆದರೆ ಈ ಪುಣ್ಯಭೂಮಿ ವಿಷಯದಲ್ಲಿ ನಮಗೆ ತುಂಬ ದುಃಖ ಆಗಿದೆ ಸರ್, ತುಂಬ ದುಃಖ ಆಗಿದೆ. ಇಂಥ ಮೇರು ಪರ್ವತ ದೊಡ್ಡ ನಟನಿಗೆ ಒಂದು 10 ಗುಂಟೆ ಜಾಗ ಇಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಸರ್. ಆದರೂ ಅವರ ಅಭಿಮಾನಿಗಳಾಗಿ, ಅವರ ಕೋಟಿ ಅಭಿಮಾನಿಗಳ ಹೃದಯದಲ್ಲಿ ಅವರು ಅಜರಾಮವಾಗಿ ಇರ್ತಾರೆ. ಅವರನ್ನು ನಾವು ಇಲ್ಲಿಟ್ಕೊಂಡು ಪೂಜಿಸ್ತಾ ಇದ್ದೀವಿ. ಆದರೂ ಈ ಸಂತೋಷನ ನಾವು ಬೇರೆ ಕಡೆ ಸಂಭ್ರಮಿಸಬೇಕು ಬಂದಿದ್ದು ತುಂಬ ನೋವಿನ ಸಂಗತಿ ಸರ್. ನಿಮ್ಮ ನೋಡಿದ್ರೆ ಅಪ್ಪಟ ಅಭಿಮಾನಿ ಅನಿಸುತ್ತೆ. ಸೊ ಅವರ ಸಿನಿಮಾದ ಯಾವುದಾದ್ರೂ ಒಂದು ಹಾಡಾಗಿರ್ಬೋದು ಅಥವಾ ಡೈಲಾಗ್ ಆಗಿರ್ಬೋದು, ಹೇಳ್ಬೋದಾ? ಸರ್, ವಿಷ್ಣುವರ್ಧನ್ ಅವರ ಸಿನಿಮಾಗಳು ಕೇವಲ ಸಿನಿಮಾಗಳ ರೀತಿ ಇರ್ತಿಲ್ಲಲ್ಲ ಸರ್, ಅವುಗಳು ನೀತಿ ಪಾಠದಂತೆ ಇರ್ತಿದ್ವು. ಸಂಸಾರ ಸಮೇತರಾಗಿ ತಂದೆ ತಾಯಿ ಇರ್ಬೋದು, ಮಗನಾಗಿರ್ಬೋದು, ಪ್ರೇಮಿಯಾಗಿರ್ಬೋದು, ದೇಶಭಕ್ತನಾಗಿರ್ಬೋದು, ಯೋಧನಾಗಿರ್ಬೋದು, ಅವರು ಮಾಡದಂಥ ಪಾತ್ರಗಳು ಇಲ್ಲ. ಹೀಗಾಗಿ ಅವರ ಸಿನಿಮಾಗಳು, ಪ್ರತಿಯೊಂದು ಸಿನಿಮಾಗಳು ನಮಗೆ ತುಂಬ ಇಷ್ಟ. ಇದೇ ಸಿನಿಮಾ ಅನ್ನೋದು ಆಗೋದಿಲ್ಲ. 200ಕ್ಕೂ ಸಿನಿಮಾ ನಮಗೆ ತುಂಬ ಇಷ್ಟ ಸರ್. ಯಾವುದಾದ್ರೂ ಸಿನಿಮಾದೊಂದು ಹಾಡು ಹೇಳಿ ಅಥವಾ ಡೈಲಾಗ್ ಹೇಳಿ ವಿಷ್ಣುವರ್ಧನ್ ಅವರು. ಸರ್, ನಾನು ವೀರಪ್ಪ ನಾಯಕ ಗೆಟಪಲ್ಲಿ ಬಂದಿರೋದ್ರಿಂದ ಒಂದು ವೀರಪ್ಪ ನಾಯಕ ಸಿನಿಮಾದ ಒಂದು ಸಣ್ಣ ಡೈಲಾಗ್ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಸಾಹೇಬ್ರೆ, ನಾನೊಂದು ನಿಮ್ಮ ಮಾತು ಕೇಳ್ತೀನಿ, ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಯುದ್ಧದಲ್ಲಿ ನಮ್ಮ ಯೋಧರು ಸಾವಿರಾರು ಜನಗಳನ್ನು ಕೊಲ್ತಾರಲ್ಲ, ನೀವು ಅವ್ರಿಗೆ ಯಾಕೆ ಶಿಕ್ಷೆ ಕೊಡಲ್ಲ? ನಾನು ಕೊಂದಿದ್ದು ಒಬ್ಬ ದೇಶದ್ರೋಹಿನೇ. ಅಲ್ಲಿ ಅವ್ರುಗಳು ಕೊಂದರೆ ಪರಮವೀರ ಚಕ್ರ ಮೆಡಲ್ಲು, ಇಲ್ಲಿ ನಾವುಗಳು ಕೊಂದರೆ 9 ವರ್ಷ ಜೈಲು. ಇದು ಯಾವ ನ್ಯಾಯ ಸಾಹೇಬ್ರೆ? ಈ 9 ವರ್ಷದಲ್ಲಿ ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ. ನನ್ನ ತಾಯಿ, ನಮ್ಮ ಮಾವ ಎಲ್ಲನೂ. ಸಾಹೇಬ್ರೆ, ದೇಶದ್ರೋಹಿಗಳು ದೇಶದ ಹೊರಗಡೆ ಇಲ್ಲ, ದೇಶದ ಒಳಗಡೆ ಇದ್ದಾರೆ. ಅನ್ಯಾಯ, ಅಕ್ರಮ, ದೌರ್ಜನ್ಯಗಳನ್ನು ಮಾಡ್ತಾನೆ ಇದ್ದಾರೆ. ಕೆಲವರು ಬಡವರು ರಕ್ತನ ಬಸ್ತು ಶ್ರೀಮಂತರಾಗಿದ್ದಾರೆ, ಬಡವರಾಗೇ ಇದ್ದಾರೆ. ಇದು ನಮ್ಮ ಮಿಲಿಟರಿ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಹೇಳಿ? ಅವ್ರು ಹೀಗೆ ಬೆಂಡ್ ಮಾಡಿ ಹೀಗೆ ಗುರಿ ಇಟ್ಟು ನಿಂತಿದ್ದಾರೆ. ಅದು ಇವ್ರಿಗೇನಾದ್ರು ಗೊತ್ತಾದರೆ ಅಲ್ಲಿಟ್ಟಿರೋ ಗುರಿಯನ್ನು ಇವ್ರ ಮೇಲೆ ಇಟ್ಬಿಡ್ತಾರೆ. ಆದಷ್ಟು ಬೇಗ ಅದಾಗಬೇಕು. ಅದನ್ನು ನೋಡೋದಕ್ಕೆ ನಾನು ಬದುಕಿರಬೇಕು. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮಯಂದು ಸಿಂಧೂರ ಬಿಂದು ನಗಲಮ್ಮಯಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ ಭಾರತಾಂಬೆ ನಿನ್ನ ಜನ್ಮದಿನ ವೀರಶೂರರು ಶೌರ್ಯ ಮೆರೆದ ದಿನ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಬಾಗಲಕೋಟೆಯಿಂದ ಆಗಮಿಸಿರ್ತಕ್ಕಂಥ ಅಪ್ಪಟ ಅಭಿಮಾನಿಯ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ.